ನನ್ನ ಬಂಗಾರ, ನಮ್ಮನೆ ಮಗಳು ನೀನು. ಇನ್ನೊಂದು ಮನೇನ ಬೆಳಗಕ್ಕೆ ಹೋಗ್ತಾ ಇದೆಯಾ? ಹೊಟ್ಟೆಲಿ ಸಣ್ಣದಾಗಿ ಸಂಕಟ ಆದರೂ ಮನಸ್ಸು ತುಂಬಾ ಸಂತೋಷ ಪಡ್ತಿದೆ ಕಮಲಿ. ನಿನಗೆ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನಾನು ಎತ್ತಿರ್ತೀನಿ. ಹೋಗ್ ಕಮಲಿ, ರೆಸ್ಟ್ ತಗೋಕಂದ. ನಾನು ರೆಸ್ಟ್ ತಗೋತೀನಿ ಅಜ್ಜಿ, ನೀವು ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ. ಕೇಟ್ರಿಂಗ್ ಎಲ್ಲ ಏನೂ ಬೇಡ. ಇಟ್ಸ್ ಜಸ್ಟ್ ಅ ಫ್ಯಾಮಿಲಿ ಫಂಕ್ಷನ್ ಅಷ್ಟೇ. ಆಡಂಬರನೇ ಬೇಡ. ನಾನು ಕಮಲಿ ಅವ್ರನ್ನ ಮನೆಗೆ ಕರ್ಕೊಂಬರ್ಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟು. ಬಾಯ್. ಏಯ್ ರಾಕ್ಷಸಿ, ಏನು ನನ್ನ ಫಾಲೋ ಮಾಡ್ತಿದ್ಯಾ? ಅಣ್ಣ, ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡು. ಇಲ್ಲ ಅಂದರೆ ನಾಳೆ ಕಣ್ಗುಡ್ಡೆ ಎಲ್ಲ ರೆಡ್ ಆಗಿ ಟಯರ್ಡಾಗಿ ನಿಲ್ಬೇಕಾಗತ್ತೆ ಅಷ್ಟೇ. ಇಟ್ಸ್ ಓಕೆ. ನಾವೇನು ಫೋಟೋ ಶೂಟ ಮಾಡ್ತಾ ಇದ್ದೀವಿ, ಚೆನ್ನಾಗಿ ರೆಡಿ ಆಗಕ್ಕೆ. ಅಯ್ಯೋ, ಆಮೇಲೆ ಹುಡುಗ ಚೆನ್ನಾಗಿಲ್ಲ ಅಂತ ನಮ್ಮ ಅತ್ತಿಗೆ ರಿಜೆಕ್ಟ್ ಮಾಡಿಬಿಟ್ರೆ? ಅಣ್ಣ ಬಿಡು. ಬರ್ತಾ ಬರ್ತಾ ತರಲೆ ಜಾಸ್ತಿ ಆಗ್ತಾರಾ? ಅಮ್ಮ, ನೋವಾಗ್ತಿದೆ. ನಾನು ಬರಕ್ ಹೇಳಿದ್ಮೇಲೂ ಇಷ್ಟೊತ್ತು ಮಾಡ್ತಿದ್ದಾಳಲ್ಲ. ಬಾ ಕಮಲಿ. ಹೇಳ ನಿಕಾ, ಏನು ಮಾತಾಡಬೇಕಿತ್ತು? ಯಾಕೆ ಕಾರ್ ಹತ್ತಲ್ವಾ? ನಿಕಾ, ನಾನು ನಿಂತಾವ ಒಂದು ವಿಷಯ ಹೇಳ್ಬೇಕಿತ್ತು. ಕಮಲಿ, ಫಸ್ಟ್ ಗೆಟ್ ಇನ್ ಟು ದ ಕಾರ್ ಯಾರ್, ಮಾತಾಡೋಣ. ಬಾ ಬಾ ಹತ್ತು. ಕೋತಿ, ನನಗೆ ಇಷ್ಟೊಂದು ಚಟ್ಪಡಿಕೆ. ಹಿಂಗೆ ಪಾಪ ಕಮಲಿ ಅವ್ರಿಗೆ ಹೇಗಿರುತ್ತೋ ಏನೋ. ಇದಕ್ಕಿದ್ದಂಗೆ ಹೋಗಿ ನಾನು ಮದುವೆ ಅಂತ ಹೇಳಿ ಬಂದ್ಬಿಟ್ಟೆ. ಅದು ನಿಜಾನೇ. ಕಮಲಿ ಅವ್ರು ಏನು ಮಾಡ್ತಿರ್ತಾರೋ ಏನೋ. ಫೋನ್ ಮಾಡಿ ಕೇಳೋಣ ಅಂತ ಹೇಳಿದ್ರೆ ಅವ್ರ ಹತ್ರ ಫೋನೇನೇ ಇಲ್ಲ. ಈ ನನಗೆ ಫೋನ್ ಮಾಡೋದು ವೇಸ್ಟು. ಏನು ಮಾಡೋದು? ಇವತ್ತೊಂದು ರಾತ್ರಿ ಕಳೆದ್ಬಿಟ್ರೆ ಸಾಕು. ಇನ್ನು ನಾಳೆಯಿಂದ ನಾನು ಯಾರಿಗೂ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಹುಡುಗಿನ ನೋಡೋದಕ್ಕೂ ಮಾತಾಡ್ಸೋದಕ್ಕೂ ಒದ್ದಾಡಬೇಕಾಗೂ ಇಲ್ಲ. ಏಯ್, ಕಮಲಿ ಅವರೇ ಮಾಡಿದ್ರು ಅನ್ಸತ್ತೆ. ಹೇಗೆ ಚಡ್ಪಡಿಸ್ತಾ ಇದೆಯಾ ನೋಡು. ಏಯ್, ಎಷ್ಟು ಆಟ ಆಡಿಸ್ತೀಯಾ ರಾಕ್ಷಸಿ? ಫೋನ್ ಕಿತ್ತು ಎಸೆದ್ಬಿಡ್ತೀನಿ ನೋಡಿ ಇವಾಗ. ನಾಳೆಯಿಂದ ಹೀಗೆಲ್ಲ ಆಟಾಡ್ಸೋಕ್ಕಾಗತ್ತಾ? ಇಲ್ವಲ್ಲ, ಅದಕ್ಕೆ ಸ್ವಲ್ಪ ತಲೆ ಹರಟೆ.
ಅಣ್ಣ ಫಸ್ಟ್ ನೀನು ಹೋಗಿ ರೆಸ್ಟ್ ಮಾಡು, ಉಳ್ದಿದ್ದು ಎಲ್ಲನೂ ರೋಹಿತಣ್ಣ ನೋಡ್ಕೋತಾನೆ. ಹೇ ಇಲ್ಲ ಇಲ್ಲ ಇಲ್ಲ, ನನ್ನ ಕೈಯಲ್ಲಿ ಒಂದು ಕಡೆ ಕುತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಾನು ಹೋಗಿ ಏನಾದ್ರು ಪ್ರಿಪ್ರೇಷನ್ ವರ್ಕ್ ಮಾಡ್ತೀನಿ. ನೀನೇನು ಮಾಡ್ತೀಯಾ? ಮುಖ್ಯವಾಗಿರೋ ಪ್ರಿಪ್ರೇಷನ್. ಮುಖ್ಯವಾದ ಪ್ರಿಪ್ರೇಷನ್ ಏನದು? ಅದು ಅನಿಕಾ, ಇಟ್ಸ್ ಕೂಲ್ ಅಲ್ವಾ? ದ ವೆದರ್, ಕಾರ್ ಓಡ್ಸಕ್ಕೆ ಸ್ಟ್ರೆಸ್ ಆಗದೆ ಇರುವಂತ ಕ್ಲೈಮೇಟ್. ಐ ಲೈಕ್ ಇಟ್. ನೀನು? ನಿನ್ ತವ ಒಂದು ವಿಷಯ ಮಾತಾಡ್ಬೇಕಿತ್ತು ಅನಿಕಾ. ಮಾತಾಡೋದು ಇದ್ದೇ ಇದೆ, ಬಟ್ ನಾವಿಬ್ರು ಹೀಗೆ ಕಾರಲ್ಲಿ ಒಟ್ಟಿಗೆ ಹೋಗೇ ಇಲ್ಲ ಅಲ್ವಾ ಕಮ್ಲಿ? ಲೆಟ್ಸ್ ಸೀಸ್ ದ ಮೂಮೆಂಟ್. ವಾಟ್ಸ್ ಇಟ್? ಹೌ ಅಬೌಟ್ ಮ್ಯೂಸಿಕ್? ಯಾಕೆ ಕಮ್ಲಿ ಡಲ್ ಆಗಿದೆಯಲ್ಲ? ಏನಾದ್ರೂ ಪ್ರಾಬ್ಲಮಾ? ಮಗಳು ನೀನು ಹೇಗಿರ್ಬೇಕು? ಫುಲ್ ಜೋಶಲ್ಲಿ. ನಾನು ಅದ್ರ ಬಗ್ಗೆನೇ ನಿಂತವ. ರಿಷಿ ಅಂತೂ ಡಾನ್ಸ್ ಮಾಡ್ತಿರ್ತಾನೆ ಅನ್ಸುತ್ತೆ. ನಿನ್ಗೋಸ್ಕರ ರೂಮ್ನೆಲ್ಲ ಅರೇಂಜ್ ಮಾಡ್ತಾ ನಿಂಗೆ ಏನ್ ಇಷ್ಟ ಇಲ್ಲ ಎಲ್ಲ ಲೆಕ್ಕ ಹಾಕೊಂಡು ಎಕ್ಸೈಟೆಡ್ ಆಗಿರ್ತಾನೆ. ರಿಷಿ ನಿದ್ದೆ ಮಾಡೋದು ಡೌಟೇ ಇವತ್ತು, ಆದ್ರೂ ಕನ್ಸ್ ಮಾತ್ರ ಕಾಣ್ತಿರ್ತಾನೆ ನಿನ್ ಬಗ್ಗೆ. ಯಾವತ್ತಿದ್ರೂ ನೀನ್ ರಿಷಿಗೆ ಕನ್ಸೆ ಅಲ್ವಾ? ಐ ಮೀನ್ ಟು ಸೇ, ರಿಷಿಗೆ ನೀನಂದ್ರೆ ಅಷ್ಟು ಇಷ್ಟ ಅಲ್ವಾ? ಸೊ I am the trouble that bubble inside your brain. I am the hustle that make you push. ಅಕ್ಕ, ಹೋದ್ಸಲ ದೇವ್ರನ್ನ ಬೆಡ್ಕೊಂಡು ಅದೇನು ಮಳೆ ಹೊಡೆದೋ ಗೊತ್ತಿಲ್ಲ, ಒಳ್ಳೆ ಬಕ್ರನೇ ತಗಲಾಕಂಡ. ನಮ್ಗೆಲ್ಲ ಇಂಪಾರ್ಟೆಂಟ್ ಕಾರ್ ಏನು ಬೇಕಾಗಿಲ್ಲ, ಪರ್ಸ್ ಫುಲ್ ಆಗಿರೋ ಆಸಾಮಿ ತಗಲಾಕಂಡ್ರೆ ಸಾಕು. ಏನಂತ್ಯ? ಲೇ ಎಚಮ್ಟಿ, ಜನ ಎಲ್ಲ ಕಷ್ಟಪಟ್ಟು ಯಾಕೆ ದುಡಿತಿದ್ದಾರೆ ಹೇಳು? ಯಾಕೆ? ನಮಗ್ ಕೊಡಕ್ಕೆ ಅಂತಾನೆ ಕಣೋ. ಶೀಘ್ರ ಎಲ್ಲ ಹೋಗ್ತಾರೆ ಹೇಳು? ಟೂಲ್ಸ್ ಎಲ್ಲ ಪಕ್ಕ ಇದೆ ತಾನೆ? ಓ, ಎಲ್ಲ ಪಕ್ಕ. ಹತ್ತರಿಕೆ ನನ್ನ ಮಗಂದು ಅಂಬಿ ಗಾಡಿನೇ ಬಿಟ್ಟ ನೋಡಕ್ಕ. ಏನ್ ದಿಮಾಕು? ಕೊಡು ಎಕ್ಸ್ಲೇಟ್ರು ಅಂತೀನಿ. ಹಂಗಂತ್ಯ? ಮತ್ತ ನೀನ್ ಮಾಸ್ ತೋರ್ಸದ್ ಬೇಡವಾ? ಆತಕ್ಕ ಬಿಟ್ಟು ಹಿಡ್ಕೊಂಡ್ ನಿನ್ ಟೈಟ್. ಹಾ. ಬೇಬಿ, ಈ ಮುದುಕಿಗಂತೂ ಎಲ್ಲದರಲ್ಲೂ ಅನುಮಾನ. ಅದರಲ್ಲೂ ನಾವು ಸಿಕ್ಕಾಕೋತೀವಿ ಅಂತ ಗೊತ್ತಾಗೋಗ್ಬಿಟ್ರಂತೂ ಆಹಾ ರೊಚ್ಚಿಗೆದ್ದು ಬಿಡ್ತಾಳೆ. ರೊಚ್ಚಿಗೆ ಇವಳೇನೆ ಬೇಕು ಅಂತ ಹೀಗೆ ಮಾಡ್ತಿದ್ದಾಳ. ಉರ್ಮಿ, ಇರಿ ಮಾಮ್, ಫೋನ್ ಟ್ರೈ ಮಾಡ್ತೀನಿ. ಅರೆ ಫೋನ್ ಬಿಡ್ಕೋತಾ ಇದೆ, ಇವಳದೇ ಸದ್ದಿಲ್ವಲ್ಲ ಉರ್ಮಿ? ಬೇಬಿ, ಮಾಮ್ ಸ್ವಲ್ಪ ತಾಳ್ಮೆ, ಮಲ್ಕೊಂಡಿದ್ದಾಳೆ ಅನ್ಸುತ್ತೆ. ಇಕ್ಕತ್ತಲ್ಲ, ಅವಳು ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಆ ಮುದುಕಿ ಕೇಳಿದ್ರೆ ಮಲ್ಕೊಂಡಿದ್ದಾಳೆ ಅಂತ ಹೇಳೋಣ. ಮಲಗಿದಾಳ? ಚಾನ್ಸೇ ಇಲ್ಲ. ಅದು ಇಷ್ಟೊತ್ತಿನಲ್ಲಿ ರಿಷಿ ಮತ್ತೆ ಕಮಲಿ ಮದುವೆ ಅಂತ ಗೊತ್ತಾದ್ಮೇಲೂ ಇಲ್ಲ, ಏನೋ ಮಿಸ್ ಹೊಡಿತಿದೆಯಲ್ಲ.
ಏನೇ ಸೈಲೆಂಟ್ ಆಗಿ ಕೂತಿದ್ಯಾ? ಋಷಿನ ಪಡ್ಕೊಂಡ್ಬಿಟ್ಟೆ ಅನ್ನೋ ಕೊಬ್ಬ ನಿನಗೆ? ನಾನ್ ಬಿಡಲ್ಲ ಕಡೆ. ನನಗ್ ಸೇರ್ಬೇಕಾಗದ್ದನ್ನ ನನ್ನಿಂದ ಯಾರೇ ಪಡ್ಕೊಂಡ್ರು ನನಗ್ ಸಹಿಸ್ಕೊಳಕ್ಕಾಗಲ್ಲ. ಯಾವಾಗ್ಲೂ ಈ ಅನಿಕಾನೇ ಗೆಲ್ಬೇಕು. ಬಿಡ್ಬೇಡ ಅಕ್ಕ, ಬಿಡ್ಬೇಡ. ಹೊಡಿ ಮುಂದೆ, ಹೊಡಿ ಮುಂದೆ. What the hell? ಸೂಪರ್ ಕಣಕ್ಕ. ಅನಿಕಾ ನಿಧಾನ. ನನ್ ಮುಂದೆ ಯಾರನ್ನೂ ಹೋಗಕ್ ಬಿಡಲ್ಲ. ಅಕ್ಕ, ನಿನ್ಗೆ ರಿವಿಟ್ ಹಾಕಕ್ಕೆ ಹಿಂದೆ ಬರ್ತಾವಳೆ. ತೋರ್ಸು ನಮ್ಮ ಅಂಬಿ ಬಜಾರ್ ಕರಾಮತ್ನ. ಈಗ ನೋಡು. ಅದು ಅನಿಕಾ ನಿಧಾನ. ಅನಿಕಾ ಅವ್ರು ಹೋಗ್ಲಿ, ಬಿಟ್ಬಿಡು. ನೀನ್ ಮಾತಾಡ್ಬೇಕು ಅಂತ ಕರ್ಕೊಂಬಂದು ನನ್ ಮಾತನ್ನು ಕೇಳ್ದೆ ಇನ್ನೊಬ್ರಿಂದ ಹೋಯ್ತಿದ್ಯಲ್ಲ, ನಿಲ್ಸು ಅನಿಕಾ. ನೀನ್ ಹೇಳ್ತಿದ್ಯಾ ಅಂತ ಬಿಟ್ಟಿದೀನಿ ಕಮ್ಲಿ. ಎಲ್ಲೋ ಮಗ, ಸೌಂಡೇ ಕೇಳಿಸ್ತಿಲ್ವಲ್ಲ ಅವ್ರದ್ದು. ನಿನ್ ಜೊತೆ ರೇಸ್ ಹಾಕಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗಿರ್ಬೇಕು. ಬಿಟ್ಟಾಕು ಬಚ್ಚೆಗಳು, ಬಚ್ಚೆಗಳು. ನಡೆ. ಅನಿಕಾ ಎಲ್ಲೋಯ್ತಿದೀವಿ ಅಂತನಾದ್ರೂ ಹೇಳು. ನಿಂಗೆ ಗೊತ್ತಾಗತ್ತೆ. ಬಾ ಕಮ್ಲಿ. ಇನ್ನ ಎಷ್ಟು ದೂರ ಅನಿಕಾ? ಇನ್ನೇನ್ ಬಂತು. ಲೇ ಎಚಮ್ಟಿ, ಅದೇನ್ ರೋಡ್ ಕರ್ಕೊಂಬಂದು ಒಬ್ಬ ನನ್ನ ಮಗನು ಬಲೆಗೆ ಸಿಗಾಕೋತಾ ಇಲ್ಲ. ಇರಕ್ಕ, ಈ ರೋಡಲ್ಲಿ ಓಡಾಡೋದಿಲ್ಲ ದೊಡ್ಡ ದೊಡ್ಡ ಗಾಡಿನೇ. ಅವೇನಾದ್ರೂ ನಮ್ಮ ಮಳ್ಳಕ್ ಬಿತ್ತ 4 ದಿನ ಪಾರ್ಟಿಗಂತೂ ಪಕ್ಕ. ಅದ್ ಯಾವನಿಗ್ ಬೇಕು? ಇದು ಸಿಗುತ್ತಾ? ಪಕ್ಕ ಸಿಗುತ್ತೆ. ಒಂದ್ ನಿಮಿಷ ಇರು. ಅಕ್ಕ 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 ಅಕ್ಕ, ಯಾವ್ದೋ ಬಂತು. ಯಾವ್ದು ಅಲ್ಲ ಕಣೋ, ಆಗ ನಮ್ನ ಸೈಡ್ ಹೊಡಿಯಕ್ಕಾಗ್ದ ಲ್ಯಾಗ್ ಹೊಡಿತಲ್ಲ, ಅದೇ ಗಾಡಿ. ನಮ್ ಕೈಲೇ ಸಿಗಾಕೋಬೇಕು ಅಂತ ಅವ್ನ್ ಬರ್ದಿದ್ರೆ ಯಾರ್ ತಾನೇ ತಪ್ಸಕ್ಕಾಗತ್ತೆ? ಪಕ್ಕ ತಗಲಾಕೊಂತಾರೆ, ಸುಮ್ಮನೆ ಇರು. ಬರ್ತೈತೆ ಬರ್ತೈತೆ ಬರ್ತೈತೆ. ಬರ್ಲಿ 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 ಬರ್ಲಿ. ಅದು ಬೇಡ. ಬಂತು 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 ಕಡೆ ಬಂತು. ನನ್ನ ಮಗಂದು ನೋಡಕ್ಕ, ಮಳೆ ಮೇಲೆ ಹತ್ತಿಸ್ಲಿಲ್ಲ. ಏನ್ ದಿಲ್ದಾರ ಓಡಿಸ್ತವ್ರೆ. ನಿಮಿಷರಕ್ಕ, ಬೇರೆ ಯಾವ್ದಾದ್ರು ಗಾಡಿ ಬರ್ತಾವ ನೋಡ್ತೀನಿ. ಕಮಲಿ ಎಲ್ಲೋದ್ಲು? ಆಗ್ನಿಂದ ಎಲ್ಲೂ ಕಾಣ್ಲೇ ಇಲ್ವಲ್ಲ. ಆಗ್ಲೇ ಕೋಪ ಮಾಡ್ಕೊಂಡು ಎಂತೋದ್ಲು, ಆಮ್ಯಾಕೆ ಎಲ್ಲೋದ್ಲು? ಯಾಕೇನೋ ಕುಂತವಳೇನೋ. ಹಂಗೇನ ಇದ್ರೆ ಈ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾಳೆ. ನಾನೇ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು. ನಾನು ಒಂದು ವಿಷಯ ಕಟ್ಟ ಹಿಡಿದ್ರೆ ಸಾಕು, ಬದಲಾಯಿಸ್ಕೊಳ್ಳೋಕ್ಕೆ ಇಲ್ಲ ಅಂತಾಳೆ.
ಕಮಲಿ ಲೇ ಕಮಲಿ ಕಮ್ಲಿ ವಿ ಹ್ಯಾವ್ ಅರೈವ್ಡ್. ಇಳಿ ಕೆಳಗಡೆ. ಬಾ ಕಮ್ಲಿ. ವಾವ್, ಎಷ್ಟು ಆಸಮ್ ಆಗಿದೆ ಅಲ್ವಾ ಜಾಗ. ನೋಡು ಕಮ್ಲಿ, ಸಿಟಿಯಿಂದ ಜಸ್ಟ್ ಜಂಪ್ ಮಾಡಿದ್ರೆ ಎಷ್ಟು ಪೀಸ್ ಇದೆ ನೋಡು. ನಾವಿಲ್ಲಿಗೆ ಯಾಕೆ ಬಂದಿದ್ದೇವೆ? ಪಾರ್ಟಿ ಮಾಡಕ್ಕೆ. ಕಮಲಿ, ಮದ್ವೆ ಮುಂಚೆ ಈ ಹುಡುಗರು ಬ್ಯಾಚುಲರ್ ಪಾರ್ಟಿ ಮಾಡ್ತಾರೆ ನೋಡು, ಹಾಗೆ ನಾನು ನೀನು ಈ ನೇಚರ್ ಬ್ಯೂಟಿನ ನೋಡ್ಕೊಂಡು ಪಾರ್ಟಿ ಮಾಡೋಣ. ಕಮ್ ಆನ್ ಕಮಲಿ. ಯಾಕೆ ಕಮಲಿ, ಜಾಗ ಇಷ್ಟ ಆಗ್ತಿಲ್ವಾ? ಓ, ಮೋಸ್ಟ್ಲಿ ನನ್ನ ಜೊತೆ ಬಂದಿದ್ಕೆ ಇಷ್ಟ ಆಗ್ತಿಲ್ವೋ ಏನೋ. ಬಟ್ ಋಷಿ ಬಂದಿದ್ರೆ ಮಜಾ ಇರ್ತಿತ್ತು ಅಲ್ವಾ? ಐ ನೋ ಲವರ್ಸ್ ಪ್ರೈವೇಟ್ ಆಗಿರೋಕ್ಕೆ ಒಂದು ಜಾಗ ಬೇಕೇ ಬೇಕು. ಬಟ್ ಈ ಜಾಗ ಎಷ್ಟು ಸಖತ್ತಾಗಿದೆ ಅಲ್ವಾ? ಈ ಜಾಗ ಇನ್ನೊಂದು ವಿಷಯಕ್ಕೆ ಸಖತ್ತಾಗಿ ಸೂಟ್ ಆಗುತ್ತೆ ಕಮ್ಲಿ. ಯಾವ್ದು ಗೊತ್ತಾ? ಯಾಕೆ ಕಮ್ಲಿ, ಏನು ಮಾತಾಡ್ತಿಲ್ಲ? ಏನಾಯ್ತು? ಅನಿಕಾ, ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ? ಅದನ್ನೇ ನಾನು ಹೇಳಕ್ ಹೊರಟೆ. ಈ ಜಾಗ ಲವರ್ಸ್ ಒಂದಾಗಿರೋಕ್ಕೆ ಎಷ್ಟು ಪರ್ಫೆಕ್ಟ್ ಆಪ್ಷನ್, ಅದೇ ತರ ನಾನು ಅನ್ಕೊಂಡಿದ್ ಸಾಧಿಸೋಕ್ಕೆ ಪರ್ಫೆಕ್ಟ್ ಸ್ಪಾಟ್ ಕಮ್ಲಿ. ಅಂದ್ರೆ ನೀನೇನೋ ನನ್ನ ತವ ಹೇಳ್ಬೇಕು ಅಂತಿದ್ದಲ್ಲ? ಹೇಳೋದು ಮಾತ್ರ ಅಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ ಕಮ್ಲಿ. ನೀನ್ ದೇವ್ರ ಹತ್ರ ಏನ್ ಕೇಳ್ಕೊಂಡಿದ್ಯಾ ಅದು ನನ್ಗೆ ಗೊತ್ತಿಲ್ಲ ಕಮ್ಲಿ. ಬಟ್ ನಿನಗೆ ಒಂದ್ ರೀತಿಯಲ್ಲಿ ಒಳ್ಳೇದ್ ಮಾಡೋಣ ಅಂತ ನನಗನ್ಸಿದೆ. ಸೊ ನಾನ್ ನಿನಗೆ ಮುಕ್ತಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅರ್ಥ ಆಗ್ಲಿಲ್ವಾ? ನಿನ್ನ ಕತೆ ಮುಗ್ಸೋಣ ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಕಣೆ.